ಕೋಲ್ಕತ್ತಾ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇನ್ಫಾರ್ಮೇಶನ್ ಹೆಸರಿನಲ್ಲಿ ಒಂದಿಷ್ಟು ನುಗ್ಗಿ ಕ್ರೌರ್ಯವನ್ನ ಮೆರೆದವರು ಈಗ ಗಂಡ ಮಕ್ಕಳನ್ನ ಕಟ್ಟಿ ಹಾಕಿ ಸಾಮೂಹಿಕವಾಗಿ ಅತ್ಯಾಚಾರವನ್ನ ಮಾಡಿದಂತಹ ಕಿಡಿಗೇಡಿಗಳನ್ನ 6 ಜನರು ಏನಿದ್ರಲ್ಲ, ಈಗ ಒಂದ್ ಕಡೆ ಮಾದನಾಯಕನಹಳ್ಳಿ ಪೊಲೀಸರು ಒಂದ್ ಕಡೆ ಬಂಧಿಸಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸರು ಬಂಧಿಸಿರುವಂಥದ್ದು 6 ಜನರನ್ನ. ಈಗ ಈ ರೀತಿಯಾಗಿ ಕೋಲ್ಕತ್ತಾ ಮಹಿಳೆ ಮೇಲೆ ಕ್ರೌರ್ಯವನ್ನ ಮೆರೆದಂಥ ಕಿಡಿಗೇಡಿಗಳು ಸಾಮೂಹಿಕ ಅತ್ಯಾಚಾರ ಮಾಡಿದಂಥ 6 ಜನರನ್ನ ಮಾದನಾಯಕನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸ್ ಠಾಣೆ ಇನ್ಫಾರ್ಮೇಶನ್ ಹೆಸರಿನಲ್ಲಿ ಒಂದ್ ಕಡೆ ಮನೆಗೆ ನುಗ್ಗಿ ಗಂಡ ಮಕ್ಕಳನ್ನ ಕಟ್ಟಿ ಹಾಕಿ ಒಂದ್ ಕಡೆ ಅತ್ಯಾಚಾರವನ್ನ ಮಾಡಿದಂಥವ್ರು. ನೋಡಿ, ಈ ಸಮಾಜ ಎಲ್ಲಿ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕಂದ್ರೆ ಬೇರೆ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ಬದುಕನ್ನ ಕಟ್ಟಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಗಂಡ ಹೆಂಡತಿ ಒಂದಿಷ್ಟು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು, ತಮ್ಮ ಜೀವನವನ್ನ ನಡೆಸಿದ್ರು. ಯಾವಾಗ ಈ 6 ಜನ ನುಗ್ಗಿ ಒಂದು ಕಡೆ ಅತ್ಯಾಚಾರ ಮಾಡಿ ಒಂದು ಕಡೆ ಗಂಡ ಮಕ್ಕಳ ಒಂದು ಕಡೆ ಕೈಕಾಲು ಕಟ್ಟಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಂಥ 6 ಆರೋಪಿಗಳನ್ನ ಇದೀಗ ಮಾದನಾಯಕನಹಳ್ಳಿ ಪೊಲೀಸರು ಕಿಡಿಗೇಡಿಗಳನ್ನ ಬಂಧಿಸಿದ್ದಾರೆ. ಇನ್ನು ಅದರಲ್ಲಿ ಪ್ರಮುಖವಾಗಿ A1 ಆರೋಪಿ ಏನಿದ್ದಾನೆ, ಮಿಥುನ್ಗಾಗಿ ಒಂದಿಷ್ಟು ಹುಡುಕಾಟವನ್ನು ನಡೆಸಿರುವಂಥದ್ದು. ಯಾರು ಏನು ಅಂತ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿ ಗೊತ್ತಾದಂಥ ಸಂದರ್ಭದಲ್ಲಿ ನೋಡಿ, ನಮ್ಮ ರಾಜ್ಯದ ಹೆಸರನ್ನ ಸಂಪೂರ್ಣವಾಗಿ ಹಾಳು ಮಾಡೋದಕ್ಕೆ ಅಂತಾನೆ ಇಂಥವ್ರು ಕಾಯ್ತಾ ಇದ್ದಾರೆ ಅಂತ ಅನ್ಕೋತೀನಿ ನಾನು. ದಿನ ಬೆಳಗಾದ್ರೆ ಈ ರೀತಿಯಾದಂಥ ಒಂದಿಷ್ಟು ಘಟನೆಗಳು, ಬೇರೆ ರಾಜ್ಯದಿಂದ ಬಂದು ಬದುಕನ್ನು ಕಟ್ಕೊಳ್ಳುವಂಥ ಅದೆಷ್ಟೋ ಜನರು ನೋಡಿ ಉದ್ಯೋಗಕ್ಕಾಗಿ ಅರಸಿ ಇಲ್ಲಿ ಬಂದು ಒಂದಿಷ್ಟು ನೆಲೆಯನ್ನು ಕಂಡಿರ್ತಾರೆ. ಬೆಂದ ಕಾಳೂರು ಸಾಕಷ್ಟು ಜನರಿಗೆ ಆಸರೆಯನ್ನು ಕೊಡುವಂಥ ಕೆಲಸವನ್ನಾಗುತ್ತೆ. ಈಗ ಹಿಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಯಾರಿಗೇನು ಹೇಳೋದಕ್ಕೆ ಆಗ್ತಾ ಇಲ್ಲ. ಕಾನೂನನ್ನು ಸಾಕಷ್ಟು ಅದರ ಮೌಲ್ಯನೇ ಗೊತ್ತಾಗ್ತಾ ಇಲ್ಲ, ಕಾನೂನು ಭಯನೇ ಇಲ್ಲ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ಬಿಟ್ಟಿದೆ. ಪೊಲೀಸರು ಎಲ್ಲಿ ಒಂದು ಕಡೆ ಈ ರೀತಿಯಾದಂಥ ಲಜ್ಜೆಗೆಟ್ಟ ಕೆಲಸಗಳಿಗೂ ಕೂಡ ಒಂದಿಷ್ಟು ಕೈ ಹಾಕುವಂಥ ಕೆಲಸ ಮಾಡ್ತಾ ಇರುವಂಥ ಇಂಥವರನ್ನ ಸದೆ ಬಡಿಬೇಕಾಗಿದೆ. ಆದರೆ ಆಗ್ತಾ ಇಲ್ಲ ಅದು ಎಲ್ಲವೂ ಕೂಡ. ಇದೀಗ ಯಾವಾಗ ಕೋಲ್ಕತ್ತಾ ಮಹಿಳೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಗ್ಯಾಂಗ್ ರೇಪ್ ಆಗುತ್ತೆ, ಒಂದಿಷ್ಟು ಮನೆಗೆ ನುಗ್ಗಿ ಕ್ರೌರ್ಯವನ್ನ ಮೆರೀತಾರೆ, ಅಂತ ಆರೋಪಿಗಳನ್ನ ಇದೀಗ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಪ್ರಮುಖವಾಗಿ 6 ಜನರನ್ನ ಬಂಧಿಸಿದ್ದಾರೆ ಅನ್ನುವಂಥದ್ದು. ಗ್ಯಾಂಗ್ ರೇಪ್ ಆಗ್ಬಿಟ್ಟಿದೆ. ಅಲ್ಲಿ ಗಂಡ ಮಕ್ಕಳನ್ನ ಕಟ್ಟಿ ಹಾಕಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಂಥ ಕಿಡಿಗೇಡಿಗಳನ್ನ ಮಾದನಾಯಕನಹಳ್ಳಿ ಪೊಲೀಸರು ಒಂದ್ ಕಡೆ ಬಂಧಿಸಿದ್ದಾರೆ. ಅದರ ಕುರಿತಾಗಿ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ, ಬೆಂಗಳೂರಿನಲ್ಲಿ ಕೋಲ್ಕತ್ತಾ ಮೂಲದ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಒಂದಿಷ್ಟು ಅಪ್ಡೇಟ್ ಬರ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಕೋಲ್ಕತ್ತಾ ಮೂಲದ ಮಹಿಳೆ ಮೇಲೆ ಅತ್ಯಾಚಾರ ಗ್ಯಾಂಗ್ ರೇಪ್ ಏನಾಗಿತ್ತು, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಉತ್ತರ ತಾಲೂಕಿನ ಗಂಗಗೊಂಡನಹಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಗಂಗಗೊಂಡನಹಳ್ಳಿಯಲ್ಲಿ ಮನೆಯಲ್ಲಿ ವಾಸವಾಗಿದ್ದಂಥ ಮಹಿಳೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಲಿಮಿಟ್ಸ್ನಲ್ಲಿ ಒಂದು ಈ ಪ್ರಕರಣ ನಡೆಯುತ್ತೆ. ಮದ್ಯದ ಮತ್ತಿನಲ್ಲಿ ಯುವಕರಿಂದ ಸಾಮೂಹಿಕವಾಗಿ ಅತ್ಯಾಚಾರ ಆಗಿದೆ ಅನ್ನುವಂಥದ್ದು. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬಾಯಿ ಬಿಡುವಂಥ ಕೆಲಸವನ್ನ ಮಾಡಿದ್ದಾರೆ. ಮದ್ಯದ ಮತ್ತಿನಲ್ಲಿದ್ರಂತೆ. ಮದ್ಯದ ಮತ್ತಿನಲ್ಲಿ ಇದ್ದರಂತಂದ್ರೆ ಹೊಟ್ಟೆಗೇನು ಬೇರೆ ತಿಂತಾರ ಇವ್ರು? ಹಾಗಾದ್ರೆ ಇವ್ರ ಮನೆಗೆ ಹೋಗದಂಗೆ ಬೇರೆಯವರು ಮನೆಗೆ ನುಗ್ಗಬಾರ್ದಾಗಿತ್ತ? ಅಥವಾ ಯಾರ್ದೋ ಈ 6 ಜನಗಳಲ್ಲಿ ಇವ್ರದೇ ಯಾರ ಮನೆಗಾದ್ರೂ ನುಗ್ಗಿದ್ರೆ, ಮದ್ಯ ಕುಡ್ಕೊಂಡು ಬಂದಿದ್ದೀವಿ ನಾವು ಅಂತ ಅಂದಿದ್ರೆ ನಡೆಯುತ್ತಾ? ಎಲ್ಲಿ ಹೋಗ್ತಾ ಇದ್ದೀರಿ ಸಮಾಜ? ಹಾಗಾದ್ರೆ ಯುವಕರು, ಯುವ ಪೀಳಿಗೆ, ಇಂದಿನ ಯುವಕರೇ ಮುಂದಿನ ಪ್ರಜೆಗಳು ಅಂತ ನಾವು ಹೇಳ್ತಾ ಇದ್ದೀವಿ. ನೋಡಿ, ಆರೋಪಿಗಳು ಯಾವ ರೀತಿಯಾಗಿ ಇದ್ದಾರೆ ಅನ್ನುವಂಥದ್ದು ಒಂದಿಷ್ಟು ದೃಶ್ಯಾವಳಿಗಳು ಕಾಣಿಸ್ತಾ ಇದ್ದಾವೆ, ಫೋಟೋಗಳು ಕೂಡ ಪ್ಲೇ ಆಗ್ತಾ ಇದ್ದಾವೆ. ಇವರು ಮುಂದಿನ ಪ್ರಜೆಗಳು, ಹೆಮ್ಮೆ ನಾಯಕರು. ನೋಡ್ರಪ್ಪ, ನೋಡಿ, ನಾವು ಅನ್ಕೋತೀವಿ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ್ಬಿಟ್ಟು ಒಂದಿಷ್ಟು ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ನಮ್ಮ ಕರ್ನಾಟಕದ ಪ್ರಮುಖವಾಗಿ ಬೆಂಗಳೂರಿಗೆ ಬರ್ತಾರೆ. ಸಾಕಷ್ಟು ಜನ ಉದ್ಯೋಗವನ್ನು ಅರಸಿ ಬರ್ತಾರೆ. ಉದ್ಯೋಗವನ್ನು ಅರಸಿ ಬಂದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗವನ್ನು ಕೊಡುವಂಥ ಕೆಲಸ ನಮ್ಮ ಬೆಂಗಳೂರು ಮಾಡ್ತಾ ಇರುವಂಥದ್ದು. ಯಾರೇ ಬಂದರೂ ಕೂಡ ಅವರಿಗೆ ಉದ್ಯೋಗವನ್ನು ಕೊಟ್ಟು, ಅವರ ಆಸರೆಯನ್ನು ಕೊಟ್ಟು, ಅವರ ಜೀವನ ಮಾಡಿಕೊಳ್ಳೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲವೂ ಕೂಡ ಕೊಡುವಂಥ ಕೆಲಸ ಆಗುತ್ತೆ. ಈಗ ಕೋಲ್ಕತ್ತಾದಿಂದ ಮಹಿಳೆ, ಗಂಡ ಹೆಂಡತಿ ಮಕ್ಕಳು ಒಂದ್ ಕಡೆ ಬಂದು ಜೀವನವನ್ನ ಮಾಡ್ತಾ ಇದ್ರು. ಅಂತ ಮನೆಗೆ ನುಗ್ಗಿ ಇದೀಗ ಕ್ರೌರ್ಯವನ್ನ ಮೆರೆದಂತ ಕಿಡಿಗೇಡಿಗಳನ್ನ ಮಾದನಾಯಕನಹಳ್ಳಿ ಪೊಲೀಸರು ಒಂದ್ ಕಡೆ ಅರೆಸ್ಟ್ ಮಾಡಿದ್ದಾರೆ, ಹೆಡೆಮುರಿ ಕಟ್ಟಿದ್ದಾರೆ. ಸಂತ್ರಸ್ತ ಮಹಿಳೆ ದೂರಿನ ಮೇರೆಗೆ ಯಾವಾಗ ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆ ಹೆಡೆಮುರಿ ಕಟ್ಟುವಂತ ಕೆಲಸವೂ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು. ಈಗ ಮತ್ತೊಂದು ಕಡೆ ಈ ರೀತಿಯಾಗಿ ಘಟನೆಗಳು ಯಾಕೆ ಆಗ್ತಾ ಇದೆ, ಏನು ಕತೆ ಅನ್ನುವಂಥದ್ದು ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಹುಟ್ಟುತ್ತೆ. ಈಗ ಬರೀ ಇವರನ್ನ ಒಂದಿಷ್ಟು ಅರೆಸ್ಟ್ ಮಾಡೋದಾಯಿತು, ಮತ್ತೆ ಅವರಿಗೆ ಜೈಲಿಗೆ ಹಾಕುವಂತ ಕೆಲಸ ಆಗುತ್ತೆ. ಆದ್ರೆ ಅವರಿಗೆ ಶಿಕ್ಷೆ ಆಗಬೇಕಲ್ಲ, ಶಿಕ್ಷೆ ಆಗಬೇಕ್ರಿ. ಇಂಥವ್ರಿಗೆ ನಡು ರಸ್ತೆಯಲ್ಲೇ ಒಂದಿಷ್ಟು ಶಿಕ್ಷೆ ಆದಂಥ ಸಂದರ್ಭದಲ್ಲಿ ಹೌದಪ್ಪ
ಒಂದಿಟ್ಟು ಅತ್ಯಾಚಾರ ಯಾರ ಮೇಲಾದರೂ ದೌರ್ಜನ್ಯ ಮಾಡಿದ್ರೆ ನಮಗೆ ಕಾನೂನು ಸುಮ್ಮನೆ ಬಿಡಲ್ಲ ಅನ್ನುವಂಥದ್ದು ಭಯ ಇಲ್ಲ ಇವರಿಗೆ. ಅದಕ್ಕೋಸ್ಕರ ಇಷ್ಟೆಲ್ಲವೂ ಕೂಡ ಈ ಪುಡಿ ರೌಡಿಗಳು ಪುಂಡಾಟಗಳು ಅತಿ ಹೆಚ್ಚಾಗಿ ಹೋಗ್ಬಿಟ್ಟಿದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಗಲ್ಲಿಗಳಲ್ಲೂ ಕೂಡ ಪುಡಿ ರೌಡಿಗಳ ಅಟ್ಟಹಾಸ ಸಾಕಷ್ಟು ದಿನ ಬೆಳಗಾದ್ರೆ ನಡೀತಾ ಇರುವಂಥದ್ದು. ಈಗ ನೋಡಿ, ಕೋಲ್ಕತ್ತಾ ಮಹಿಳೆ, ಮೂಲತಃ ಕೋಲ್ಕತ್ತಾದವಳು, ಇಲ್ಲಿ ಬಂದ್ಕೊಂಡು ಜೀವನವನ್ನ ಮಾಡ್ತಾ ಇದ್ರು. ಗಂಗಗೊಂಡನಹಳ್ಳಿಯಲ್ಲಿ ಜೀವನವನ್ನ ಮಾಡ್ತಾ ಇದ್ರು. ತಾನಾಯ್ತು, ತನ್ನ ಮಕ್ಕಳಾಯ್ತು, ಗಂಡ ಅಂತ ಎಲ್ಲರೂ ಕೂಡ ಸಂಸಾರವನ್ನ ಮಾಡ್ತಾ ಇದ್ರು. ಈ ಮದ್ಯ ಕುಡಿದ್ರಂತೆ, ಮದ್ಯದ ಮತ್ತಿನಲ್ಲಿ ಒಂದಿಷ್ಟು ಹೋಗ್ಬಿಟ್ರಂತೆ. ಏನ್ ರೀತಿ ತಾರಿ ಹಾಗಾದ್ರೆ ಇವರು ಹೊಟ್ಟೆಗೆಲ್ಲ? ಎಸ್, ಅದು ಕುರಿತಾಗಿ ಮತ್ತೊಂದಿಷ್ಟು ಅಪ್ಡೇಟ್ ಇದೆ. ಪಶ್ಚಿಮ ಬಂಗಾಳ ಮೂಲದ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾದನಾಯಕನಹಳ್ಳಿ ಪೊಲೀಸರಿಂದ 6 ಜನರನ್ನ ಇದೀಗ ಬಂಧಿಸಿದ್ದಾರೆ. ಒಂದು ಕಡೆ ಮಿಥುನ್, ನವೀನ್, ಕಾರ್ತಿಕ್, ಶೋಯಗ್, ಸೀನಾ, ಜಂಗ್ಲಿ, ಪೃಥ್ವಿಯಿಂದ ಒಂದಿಷ್ಟು ಕೃತ್ಯ ಆಗಿದೆ ಅನ್ನುವಂತ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸೊ ಇದೀಗ ಈ ಆರೋಪಿಗಳ ಹೆಸರು ಕೂಡ ಒಂದಿಷ್ಟು ರಿವೀಲ್ ಆಗಿದೆ. ಯಾರು ಏನ್ ಕತೆ ಒಂದಿಷ್ಟು ಫೋಟೋನೇ ರಿವೀಲ್ ಆಗ್ಬಿಟ್ಟಿದೆ. ಅದು ಯಾವ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರೋ ಗೊತ್ತಿಲ್ಲ ಇಂಥವ್ರು. ಆದ್ರೆ ಕಂಡವ್ರ ಹೆಣ್ಣು ಮಕ್ಕಳು ಅಂತ ಕಂಡಾಗ ಇಬ್ರಿಗೆ ಏನಾಗುತ್ತೋ ಗೊತ್ತಿಲ್ಲ. ಈ ರೀತಿಯಾದಂಥ ಘಟನೆಗಳು, ಮಹಿಳೆಯರಿಗೆ ಒಂದಿಷ್ಟು ದೌರ್ಜನ್ಯ, ಅತ್ಯಾಚಾರಗಳು, ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇರುವಂಥದ್ದು, ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಎಲ್ಲಿ ಹೋಗ್ತಾ ಇದೆ ರೀ, ಎತ್ತ ಸಾಗ್ತಾ ಇದೆ. ದಿನ ಬೆಳಗಾದ್ರೆ ಈ ರೀತಿಯಾದಂಥ ಘಟನೆಗಳು ಇಡೀ ನಮ್ಮ ಭಾರತದಲ್ಲಿ ಪ್ರತಿದಿನವೂ ಕೂಡ 82 ಕೇಸ್ ದಾಖಲಾಗುತ್ತೆ, ಅತ್ಯಾಚಾರ ಕೇಸ್ಗಳು. ನಾವೆಲ್ಲರೂ ಕೂಡ ಅನ್ಕೊಳ್ತೀವಿ ಅದ್ಭುತವಾದಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವ್ರಿ, ತುಂಬ ಒಳ್ಳೆಯ ಅದ್ಭುತವಾಗಿರುವಂಥದ್ದು. ಯಾರನ್ನು ನಂಬಬೇಕು, ಯಾರನ್ನ ಬಿಡಬೇಕು? ಬಂದಿರುವಂಥ ಸರ್ಕಾರಗಳು, ಬಂದಿರುವಂಥ ಕಾನೂನು ಹೇಳುತ್ತೆ ನಾವೆಲ್ಲರೂ ಕೂಡ ನಿಮ್ಮನ್ನ ಕಾಪಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಇಲ್ಲಿಗೆ ಅಭಿವೃದ್ಧಿ ಮಾಡ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾರೆ. ಆದರೆ ಇಲ್ಲಿ ಅನ್ಯಾಯ ಆದವರಿಗೆ ಒಂದಿಷ್ಟು ನ್ಯಾಯ ಸಿಗ್ತಾ ಇಲ್ಲ. ನೋಡಿ, ಈಗ ಸಂತ್ರಸ್ತೆ ಒಂದು ಕಡೆ ಎಲ್ಲೂ ಕೂಡ ಮುಖ ತೋರಿಸುವ ಹಾಗಿಲ್ಲ, ಏನು ಕತೆ ಇಲ್ಲ. ಈಗ ಮನೆ ನುಗ್ಗಿ 6 ಜನ ಆರೋಪಿಗಳು ಅಂದರ್ ಮಾಡಿದ್ರಲ್ಲ, ಈಗ ಏನಾಗುತ್ತೆ ಹಾಗಾದರೆ? ಏನು ಕೂಡ ಆಗೋದಿಲ್ಲ. ಒಂದಿಷ್ಟು ಕೇಸ್ ದಾಖಲಾಗುತ್ತೆ, ಅದಾದ ನಂತರ ಮತ್ತೆ ಹೊರಗಡೆ ಬರ್ತಾರೆ, ಅದೇ ಧಿಮಾಕಿಂದ ತಿರುಗ್ತಾರೆ. ಹೆಡೆಮುರಿ ಕಟ್ಟಬೇಕು ಅವ್ರದ್ದು, ಅಥವಾ ಕೈಕಾಲು ಕಟ್ ಮಾಡಿಬಿಡಬೇಕು. ಎಲ್ಲಾದರೂ ಸಿಗ್ನಲಲ್ಲಿ ಭಿಕ್ಷೆ ಬೇಡ್ಕೊಂಡು ಕೂತ್ಕೊಂಡು ಜೀವನ ಮಾಡ್ಕೊಳ್ಳಿ. ಅರೇ ಹಿಂಗೆ ಮಾಡಿಬಿಟ್ರೆ ಹಿಂಗೆ ಇಲ್ತಲ್ಲ ಗುರು ಅಂತ. ಸೊ ಅದಕ್ಕೆ ಹೇಳೋದು, 6 ಜನರನ್ನ ಕೈಕಾಲು ಕಟ್ ಮಾಡಿಬಿಟ್ಟು ಸಿಗ್ನಲಲ್ಲಿ ಭಿಕ್ಷೆ ಬೇಡಕ್ಕೆ ಹಚ್ಚಬೇಕು. ಅಂದಾಗ ಗೊತ್ತಾಗುತ್ತೆ ಯಾರೋ ಮನೆಗೆ ನುಗ್ಗಿ ಯಾರ್ದೋ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಯಾರ್ದೋ ಮಹಿಳೆ ಮೇಲೆ ರೇಪ್ ಮಾಡುವಂಥದ್ದು. ಕಾಮನ್ ಸೆನ್ಸ್ ಇಲ್ಲ ಏನ್ರಿ ಇಂಥವ್ರಿಗೆ? ಮದ್ಯ ಕುಡಿದ್ರಂತೆ, ಮದ್ಯದ ಮತ್ತಿನಲ್ಲಿ ಹೋದ್ರಂತೆ. ನಾಚಿಕೆ ಆಗ್ಬೇಕಿಂತವ್ರಿಗೆಲ್ಲ.